ಯಾವಾಗ ಮೆಚುರಿಟಿ ಅಂತಂದರೆ ನಾನು ಸಾಧು ಆದ್ರೂ ನಾನು ಸನ್ಯಾಸಿ ಆದ್ರೂ ಸಂಸಾರಿ ಆದ್ರೂ ಕಷ್ಟಗಳು ಇರ್ತವೆ, ಇರ್ಕೊಳ್ಳಿ ಬಿಡಿ. ಹಂಗಲ್ಲ, ಸೊಳ್ಳೆ ಇಲ್ಲ ಅಂದರೆ ಮಾತ್ರ ಧ್ಯಾನ ಮಾಡ್ತೀನಿ, ಬತ್ತಿ ಹಚ್ಕೊ ಜೀವನ. ಸಾಮಾನ್ಯ ಜನರ ಅಥವಾ ನಾವು ನೋಡುವಂಥ ರೀತಿ ಈಗ ಆಧ್ಯಾತ್ಮಿಕ ಸಾಧನೆ ಮಾಡಿದವರಿಗೆ ಅವ್ರು ಅಂದ್ಕೊಂಡಂಗೆ ಅವ್ರು ಇರ್ತಾರೆ, ಕಷ್ಟ ಇರಲ್ಲ ಏನೂ ಇರಲ್ಲ ಅಂದ್ಕೊಂಡಿರ್ತಾರೆ. ಬಟ್ ನಿಜವಾದ ಆಧ್ಯಾತ್ಮಿಕ ಸಾಧನೆ ಮಾಡೋದು ನಾವು ನೋಡೋದು ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅದ್ರಲ್ಲಿ ನೋಡ್ಬೇಕು ಹೊರತು ಜೀವನವನ್ನು ಹೇಗೆ ನೋಡ್ತಾ ಇದ್ದಾರೆ, ಆ ಪರಿಸ್ಥಿತಿನ ಜೀವನ ಅವ್ರಿಗೆ ಅವ್ರದ್ದೇನು ಪೂರ್ವ ಜನ್ಮದ ಇದ್ರೆ ಅದೇ ತರ ಬರ್ತಾ ಇದೆ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದ್ರಲ್ಲಿ ಅವ್ರದ್ದು ಸಾಧನೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಅವರ ನೀವು ಗುರುವಂತ ಯಾರನ್ನ ತಗೊಳ್ತೀರೋ ಅವ್ರ ನಡವಳಿಕೆ, ಅವರ ಮನಸ್ಥಿತಿ, ಅದನ್ನ ನೋಡಿಕೊಂಡೇ ನಾವು ದಾಟ್ಕೊಂಡು. ಅವ್ರ ಜೀವನ ನೋಡಿದ್ರೆ ಎಲ್ಲರೂ ಹಂಗೆ ಓಷೋ ಥರ ಕುಣಿಯೋಕ್ಕೆ ಶುರು ಮಾಡಿ, ಅವನು ಕೂಡ ಇವ್ರು ಕುಣಿಯೋಕ್ಕೆ ಶುರು ಮಾಡಿ. ದೇ ಆರ್ ಕಾಪಿಂಗ್ ಹಿಮ್, ದೇ ನೆವರ್ ಅಂಡರ್ಸ್ಟುಡ್ ಓಷೋ, ದೇ ನೆವರ್ ಅಂಡರ್ಸ್ಟುಡ್ ಸದ್ಗುರು.